ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಕಡಲೆಕಾಯಿ ಚಿಕ್ಕಿ ಅಥವಾ ಕಡಲೆಕಾಯಿ ಮಿಠಾಯಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ 1 ಕಪ್ಪು, ಪುಡಿ ಮಾಡಿದ ಬೆಲ್ಲ 3/4 ಕಪ್ಪು, ನೀರು ಅರ್ಧ ಕಪ್ಪು, ತುಪ್ಪ 1 ಟೇಬಲ್ ಸ್ಪೂನು, ಹೋಳಿಗೆ ಮಣೆ ಅಥವಾ ಚಪಾತಿ ಮಣೆಗೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಡೆನೂ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಬಾಣಲೆನ ಬಿಸಿಗಿಟ್ಟು ಅದರಲ್ಲಿ ಈ ಕಡಲೆಕಾಯಿ ಬೀಜನ ಹಾಕಿಬಿಟ್ಟು ಹುರಿಬೇಕು. ಈಗ ನೋಡಿ, ಈ ಕಡಲೆಕಾಯಿ ಬೀಜ ಪಟಪಟ ಅನ್ನೋದು ನಿಂತಿದೆ ಕೂಡ. ಹಾಗೂ ನಾನೀಗ ಸುಮಾರಾಗಿ 7-8 ನಿಮಿಷ ಹುರಿದಿದ್ದೀನಿ. ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಈ ಕಡಲೆಕಾಯಿ ಬೀಜನ ನೀವು ತಣ್ಣಗಾಗ್ಲಿಕ್ಕೆ ಬಿಡಬೇಕು, ಯಾಕಂದ್ರೆ ನಾವು ಇದ್ರ ಮೇಲಿನ ಸಿಪ್ಪೆನ ತೆಗಿಬೇಕು. ಈಗ ಕಡಲೆಕಾಯಿ ಬೀಜ ತಣ್ಣಗಾಗಿದೆ ನೋಡಿ. ಇದನ್ನು ಚೆನ್ನಾಗಿ ಹೀಗೆ 2 ಕೈನಲ್ಲಿ ತಿಕ್ಕಿ ಈ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಈಗ ನಾನು ಈ ಕಡಲೆಕಾಯಿ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಡೀ ನೆಲಗಡಲೆನ 2 ಭಾಗ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಈ ಕಡಲೆಕಾಯಿ ಬೀಜನ ದೊಡ್ಡ ಹೋಲಿರುವಂತಹ ಒಂದು ಜರಡಿಗೆ ಹಾಕಿ ಇದನ್ನು ಜರಡಿ ಮಾಡ್ಕೊಳ್ಳೋಣ. ಯಾಕಂದರೆ ನಿಮಗೆ ಸಿಪ್ಪೆ ಏನಾದ್ರು ಉಳಿದಿದ್ರೆ ಅದು ಕೂಡ ಹೋಗುತ್ತೆ. ಹಾಗೆ ನೋಡಿ, ನಿಮಗೆ ಈ ನೆಲಗಡಲೆನ ಒಡೆದ್ರೆ ಆವಾಗ ಈ ಸಣ್ಣದಾದ ಒಂದು ಮೂತಿ ಭಾಗ ಇರುತ್ತೆ ನೋಡಿ, ಅದು ಕೂಡ ಕೆಳಗೆ ಬೀಳುತ್ತೆ. ಯಾಕಂದರೆ ಅದು ಸ್ವಲ್ಪ ಕಹಿ ಇರುತ್ತೆ. ಬೆಲ್ಲದ ಪುಡಿನ ಒಂದು ಪಾತ್ರೆಗೆ ಹಾಕೊಳ್ಳಿ. ಇದನ್ನು ಶೋಧಿಸಬೇಕಾದ್ರಿಂದ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆಲ್ಲ ಕರಗೋವರೆಗೆ ಇದನ್ನು ಕುದಿಸಿ. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಒಂದು ದಪ್ಪ ತಳ ಇರ್ತಕ್ಕಂಥ ಒಂದು ಬಾಣಲೆಗೆ ಶೋಧಿಸ್ಕೊಳ್ಳೋಣ. ಈಗ ಈ ಬೆಲ್ಲ ಗಟ್ಟಿ ಪಾಕ ಅಂದರೆ ಕಂಬಿ ಪಾಕ ಅಂತಾರಲ್ಲ, ಆ ಪಾಕ ಬರೋವರೆಗೂ ನೀವು ಇದನ್ನು ನಿಧಾನಕ್ಕೆ ಹೀಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಚೆನ್ನಾಗಿ ಬೆಲ್ಲ ಕುದಿತಾ ನೊರೆ ಬಂದಿದೆ ನೋಡಿ. ನೀವು ಈ ಹಂತದಲ್ಲಿ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ನೀವು ಪಾಕ ಮಾಡಬೇಕಾದ್ರೆ ಮೀಡಿಯಮ್ ಲೋ ಉರಿನಲ್ಲಿ ಇಟ್ಕೊಂಡು ಮಾಡಬೇಕು. ನೀವು ಬೇಗ ಪಾಕ ಆಗಬೇಕು ಅಂದರೆ ನೀರನ್ನು ಸ್ವಲ್ಪ ಕಮ್ಮಿ ಹಾಕಿದರೆ, ನಾನೀಗ ಇಲ್ಲಿ 3/4 ಕಪ್ಪಿಗೆ ಹತ್ರ ಅರ್ಧ ಕಪ್ ಹಾಕಿದ್ದೀನಿ. ನೀವು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದರೆ ನಿಮಗೆ ಬೇಗ ಪಾಕ ಆಗುತ್ತೆ. ಹೀಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಈ ಬೆಲ್ಲನ ಸ್ವಲ್ಪ ನೀವು ಹೀಗೆ ಕೈಯಲ್ಲಿ ತಗೊಳ್ಳಿ. ನೋಡಿ, ಹೀಗೆ ನಿಮಗೆ ನೂಲು ಬಂದಿದೆ ನೋಡಿ, ಇಲ್ಲಿ ಈ ಥರ ಪಾಕ ಬರಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಈ ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಇದನ್ನು ತುಪ್ಪ ಸವರಿದ ಚಪಾತಿ ಮಣೆ ಅಥವಾ ಹೋಳಿಗೆ ಮಣೆಗೆ ತೆಗೀರಿ. ಸ್ಪ್ರೆಡ್ ಮಾಡಿ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನೀವು ಈ ಕಡಲೆಕಾಯಿನೆಲ್ಲ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿ. ನೋಡಿ, ನಿಮಗೆ ಚೆನ್ನಾಗಿ ಕಂಬಿ ಪಾಕ ಬಂದರೆ ನೋಡಿ, ಇಲ್ಲಿ ಈಗ ನಿಮಗೆ ಹೇಗೆ ನೋಡಿ ನೂಲ್ ಥರ ಬಂದಿದೆ. ಇದು ಈ ಥರ ಬಂದರೆ ನಿಮಗೆ ಕಡಲೆಕಾಯಿ ಬರ್ಫಿ ಅಥವಾ ಚಿಕ್ಕಿ ತುಂಬ ಚೆನ್ನಾಗುತ್ತೆ. ನೀವು ಕಟ್ ಮಾಡಬೇಕಾದ್ರೆ ಚಾಕು ಅಥವಾ ಈ ದೋಸೆ ಸಟ್ಗ ಇರುತ್ತಲ್ಲ, ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹೀಗೆ ತುಪ್ಪ ಸವರ್ಕೊಂಡ್ಬಿಟ್ರೆ ನಿಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ನಿಮಗೆ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ತೀರಾ ತಣ್ಣಗಾಗೋದೇನು ಬೇಡ. ಇದು ಹೀಗೆ ಉದ್ದುದ್ದ ಮತ್ತು ಅಡ್ಡಕ್ಕೆ ಕಟ್ ಮಾಡಿ. ಈ ಚಿಕ್ಕಿ ತಣ್ಣಗಾದ್ಮೇಲೆ ತೆಗಿಬೇಕು. ಒಂದೊಂದೇ ಪೀಸನ್ನು ಒಂದು ಸೈಡಿಂದ ತೆಕ್ಕೊಳ್ತಾ ಬನ್ನಿ. ನೋಡಿ, ಈಗಲೂ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ಪಾಕ ಹೇಗೆ ದಾರದಂತೆ
ಬಂದಿದೆ. ಈಗ ನೋಡಿ ಚಿಕ್ಕಿ ತಣ್ಣಗಾಗಿದೆ. ಇದೀಗ ನೋಡಿ ಗಟ್ಟಿಯಾಗಿದೆ. ನಾನಿಲ್ಲಿ ಪಾಕ ಮಾಡಬೇಕಾದ್ರೆ 3/4 ಕಪ್ಪು ಬೆಲ್ಲದ ಪುಡಿಗೆ ಅರ್ಧ ಕಪ್ಪು ನೀರು ಹಾಕಿದ್ದೀನಿ. ಸೊ ನನಗೆ ಈ ಕಂಬಿ ಪಾಕ ಬರಲಿಕ್ಕೆ ಸುಮಾರಾಗಿ 12-13 ನಿಮಿಷ ತೊಗೊಂಡಿದೆ. ಅದೇ ನೀವು 3/4 ಕಪ್ಗೆ 1/4 ಕಪ್ಗಿಂತ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದರೆ ನಿಮಗೆ ಅವಾಗ ಬೇಗ ಪಾಕ ಆಗುತ್ತೆ. ನಾನಿಲ್ಲಿ 1 ಕಪ್ಪು ಕಡಲೆಕಾಯಿಗೆ ಸುಮಾರಾಗಿ 20 ಪೀಸು ಚಿಕ್ಕಿನ ಮಾಡಿದ್ದೀನಿ. ನೋಡಿದ್ರಲ್ವಾ ಚಿಕ್ಕಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.